ಈಗ ನಿಜವಾಗ್ಲೂ ಮುಸ್ಲಿಮರು ಈ ದೇಶದ ಪ್ರಜೆಗಳು ಸರ್, 100% ಸತ್ಯ. ಈ ದೇಶದ ಪ್ರಜೆಗಳು. ರಾಜಕೀಯವಾಗಿ ತುಷ್ಟೀಕರಣದ ವಿಚಾರಗಳು ಕೂಡ ನಡೆಯುತ್ತೆ, ಇಲ್ಲ ಅಂತಲ್ಲ. ನಿಜವಾಗ್ಲೂ ಮುಸ್ಲಿಮರಿಗೆ ಯಾವ ಸರ್ಕಾರ ಯಾವ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಂದರೆ ನಿಮಗೆ ತುಷ್ಟೀಕರಣವನ್ನು ಮಾಡದೆ ನಿಮಗೆ ಸಲ್ಲಬೇಕಾದಂಥ ನ್ಯಾಯವನ್ನು ಸಲ್ಲಿಸಿದೆಯಾ? ಅದು BJP ಆಗಲಿ, ಕಾಂಗ್ರೆಸ್ ಆಗಲಿ, ಕೇಂದ್ರದ ಸರ್ಕಾರಗಳಾಗಲಿ. ನೋಡಿ ಸರ್, ನಾನು ನೋಡ್ದಂಗೆ ಪ್ರತಿಯೊಂದು ಸಮುದಾಯಕ್ಕೆ ಏನೇನು ಬರಬೇಕು ಎಲ್ಲ ಬರುತ್ತೆ. ಅಲ್ಪಸಂಖ್ಯಾತರಿಗೆ ಬಹಳ ಕಮ್ಮಿ ಬರ್ತಾ ಇತ್ತು, ಈ ಸಲ ಏನೋ ಜಾಸ್ತಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಚರ್ಚೆಗೆ ಬಂದು ನಾನು ಕುತ್ಕೊಂಡಿದ್ದೀನಿ. ಒಂದು ನಿಮಿಷ, 75 ವರ್ಷ ಸ್ವಾತಂತ್ರ್ಯ ಬಂತು, ಆವತ್ತಿಂದ ನೀವು ಮೋಟ್ಗಳು ತಗೊಂತಾ ಇದ್ದಾರೆ, ಕೇಳಿ ಅವ್ರನ್ನ ಪಕ್ಕದಲ್ಲಿದ್ದಾರೆ. ನೀವು ವರ್ಷಗಳ ನೀವು ಮೋಟ್ ತಗೊಂಡಿದ್ದಾರೆ, ಅವ್ರನ್ನ ಕೇಳಿ. ನಿಮ್ಗೆ ಯಾರು ಕೇಳಿದ್ರು? ನಮ್ಮನ್ನ ಕೇಳಿ, ನೀವು ಸಮಾಜಕ್ಕೆ ಉತ್ತರ ಕೊಡ್ಬೇಕು. ಸಮಾಜಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ನನಗೆ ಮಾತಾಡಕ್ ಬಿಡಿ. ನೀವು 75 ವರ್ಷಗಳ ನಂತರ ಮಾತಾಡಕ್ ಬಿಡಿ. ಸ್ಪೀಕರ್ ಅನ್ನ ಇವತ್ತು ಮಾಡೋದಕ್ಕೆ 75 ವರ್ಷ ಕಾಲ ಬೇಕಾಯ್ತು. ಮುಖ್ಯಮಂತ್ರಿ ಮಾಡಕ್ಕೆ ರಾಜ್ಯಾಧ್ಯಕ್ಷ ಮಾಡಿದ್ವಲ್ಲ, ರಾಜ್ಯಾಧ್ಯಕ್ಷ ಮಾಡಿದ್ವಿ, ನಾವು ಮಾಡಿದ್ದು. ಅವ್ರು ಮೀಸಲಾತಿ ಕೊಟ್ಟಿರ್ತಕ್ಕಂಥವ್ರು ನಾವು. ಸನ್ಮಾನ್ಯ ದೇವೇಗೌಡರು ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು, ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಶ್ರೀಮಂತ ದೇವೇಗೌಡರು. ರಾಜಕೀಯ ದ್ವೇಷದಿಂದ ಯಾಕೆ ಮಾಡಲಿಲ್ಲ ನೀವು? ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಕೊಟ್ಟಿದ್ದೀವಿ ನಾವು. ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ಕೂಡ ಕೊಟ್ಟಿದ್ದಾರೆ ಅಂತ ಸ್ಪಷ್ಟ. ಯಾರಿಗೆ ಅವರು ಕೇಳ್ಕೊಳ್ಳಿ. ನೈತಿಕತೆ ಬಗ್ಗೆ ಆಗತ್ತೆ, ನಿಮಗೆ ನೈತಿಕತೆ ಆಗಾದ್ರೆ ನಿಮ್ಮ ನೈತಿಕತೆ ಸನ್ಮಾನ್ಯ ದೇವೇಗೌಡರು ಮೀಸಲಾತಿ ಕೊಡಲಿಲ್ಲ, ಸಿಗ್ತಿರ್ಲಿಲ್ಲ. ಆಗೋದಕ್ಕೆ ನಾವು ಕಾರಣ, ಅವರಲ್ಲ. ಕಟ್ ಮಾಡಿ. ಮುಸ್ಲಿಂ ಸಮುದಾಯ ಹೇಳಬೇಕು. ಒಂದು ನಿಮಿಷ, ಮುಸ್ಲಿಂ ಸಮುದಾಯ ಹೇಳಬೇಕು ನನಗೇನಾಗಿದೆ ಅಂತ. ನೀವಿಬ್ರು ಕೂಡ ಯಾವ ರೀತಿ ಫೈಟ್ ಬಿದ್ದಿದ್ರಿ ಅಂತ ಹೇಳಿದ್ರೆ ಮುಸ್ಲಿಮರನ್ನ ತುಷ್ಟೀಕರಣ ಹೆಂಗ್ ಮಾಡೋ ರೀತಿಯಲ್ಲಿ ಅಂತ ಅವ್ರು ಹೇಳಿ. ಫಸ್ಟ್ ನಮ್ಗೇನ್ ತೊಂದರೆ ಆಗಿದೆ, ನಮ್ಗೇನ್ ಲಾಭ ಆಗಿದೆ ಅವ್ರು ಹೇಳಿ. ನೀವು ಯಾಕೆ ಓವರ್ಟೇಕ್ ಮಾಡ್ತಾ ಇದ್ದೀರಾ ಮುಸ್ಲಿಮರನ್ನ ಹೇಳಿ ಸರ್. ನೋಡಿ, ತಾವು ಹೇಳ್ದಂಗೆ ಅವಾಗಲೇ ಹೇಳಿದ್ರೆ BJPಯಿಂದ ಎಷ್ಟು ಸೀಟ್ಗಳನ್ನ ಮುಸಲ್ಮಾನರು ಕೊಟ್ಟಿದ್ದೀರಾ? ಮೊದಲನೇದಾಗಿ ನಾನು ನಿಮ್ಗೆ ಕೇಳ್ತಾರೆ, ನಾನು ಯಾವುದೇ ಪಕ್ಷಕ್ಕೆ ನಾನು ಸಪೋರ್ಟ್ ತಗೊಂಡು ಮಾತಾಡ್ತಾ ಇಲ್ಲ. ಎಕ್ಸಾಕ್ಟ್ಲಿ, ಯಾವುದೇ ಪಕ್ಷಕ್ಕೆ ನಾನು ಸಪೋರ್ಟ್ ತಗೊಂಡಿಲ್ಲ. JDS ಅಲ್ಲಿ ಆಲ್ಮೋಸ್ಟ್ ಕೊಡ್ತಾರೆ, ಒಂದೆರಡೋ ಮೂರು ಸರ್ ಕೊಡ್ತಾರೆ. ನಾನು ಹೇಳ್ತಾ ಇರೋದನ್ನ ನೀವು ಹೇಳೋದಕ್ಕೆ ಬಿಡಿ. ಕಾಂಗ್ರೆಸ್ ಅಲ್ಲಿ ಕೊಟ್ಟಿದ್ದಾರೆ, BJPಯಲ್ಲಿ ಯಾವ್ದು ಕೊಟ್ಟಿದ್ದಾರೆ ಒಂದು ತೋರಿಸಿ. ನೀವು ಇಂಥ ನಮ್ಮ ಕರ್ನಾಟಕದಲ್ಲಿ ಒಂದು ಸೀಟು ಎಲ್ಲಾದರೂ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಒಂದು ಸೀಟ್ ಕೊಟ್ಟಿರೋದನ್ನ ತೋರಿಸಿ, ಮೊದಲನೇದಾಗಿ. ಸೆಕೆಂಡು, ಎಲ್ಲರೂ ಮಿಸ್ಯೂಸ್ ಮಾಡ್ಕೊಳ್ತವ್ರೆ. ಯಾರಿಗೆ? ಮೈನಾರಿಟಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಏನಂದ್ರೆ ವೋಟ್ ಬ್ಯಾಂಕು ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡ್ತಾ ಇರೋದೇ. ಸತ್ಯ ನಾವು ಕೆಲಸ ಮಾಡಿದ್ದೀವಿ ಸರ್. ಸತ್ಯ ಮೈನಾರಿಟಿಗಳ ಬಗ್ಗೆ ನಾವು ಕೆಲಸ ಮಾಡಿದ್ದೀವಿ. ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಇದು ತಪ್ಪು ಸಂದೇಶ ಕೊಡಬೇಡಿ. ನೀವು ತಪ್ಪು ಸಂದೇಶ ಕೊಡಬೇಡಿ. ನಾವು ನಿಮಗೆ ಯಾವುದೇ ಕಾರಣಕ್ಕೂ ನಾವು ಮೋಸ ಮಾಡಿಲ್ಲ. ನೀವು ನಮ್ಗೆ ಮೋಸ ಮಾಡಿದ್ದೀರಾ. ನೀವು ನಮ್ಗೆ ಮೋಸ ಮಾಡಿರ್ತಕ್ಕಂಥದ್ದು. ನೀವು ಹೇಳ್ತಿರ್ತಕ್ಕಂಥ ಮಾತನ್ನ ನಾವು ಮಾಡಿದ್ದೀವಿ. ನಿಮಗೆ ನಮ್ಮ ಮೈನಾರಿಟಿಗೆ ಏನೇನೆಲ್ಲ ಪ್ರಾಬ್ಲಮ್ಗಳು ಆಗುತ್ತೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬೇರೆ ಏನು ವಿಚಾರಗಳು ಮಾತಾಡ್ತಾ ಇಲ್ಲ. ಯಾಕೆ ನಮ್ಗೆ ಅಧಿಕಾರ ಇಲ್ವಾ? ನಾವು ಟ್ಯಾಕ್ಸ್ ಕಟ್ತಾ ಇಲ್ವಾ? ನಾವ್ ಇಲ್ಲೇ ತಾನೇ ದುಡಿತಾ ಇದೀವಿ, ಇಲ್ಲೇ ತಾನೇ ತಿಂತಾ ಇದೀವಿ, ಇದೇ ಮಣ್ಣಲ್ಲಿ ತಾನೇ ನಾವು ಬೆಳಿತಾ ಇದೀವಿ. ಪ್ರತಿಯೊಂದು ನಾವು ಈ ಮಣ್ಣಿಗೋಸ್ಕರ ಮಾಡಿದಾಗ ನಮ್ಗೋಸ್ಕರ ಯಾಕೆ ಮಾಡಲ್ಲ? ನಮಗೋಸ್ಕರ ಯಾಕೆ? ನಮಗೆ ಯಾಕೆ ಒಂದು ಕಾರ್ಪೊರೇಟರ್ ಸೀಟ್ ಕೊಡಬೇಕಾದ್ರೆ 10 ಸಲ ಯೋಚನೆ ಮಾಡ್ತೀರಾ? ಒಂದು MLA ಸೀಟ್ ಕೊಡಬೇಕಂದ್ರೆ 100 ಸಲ ಯೋಚನೆ ಮಾಡ್ತೀರಾ? ಒಂದು MP ಸೀಟ್ ಕೊಡಬೇಕಂದ್ರೆ 1000 ಸಲ ಯೋಚನೆ ಮಾಡ್ತೀರಾ? ಯಾಕೆ ಮಾಡ್ತೀರಾ? ಮತ್ತೆ ಇನ್ನೊಂದು ಮೈನಾರಿಟೀಸ್ ಲೋನ್ ಅಂತ ಬರುತ್ತೆ. ಮೈನಾರಿಟೀಸ್ ಲೋನ್ ಅಂತ ಬರುತ್ತೆ. ಪ್ರತಿ ಒಂದು ಸರ್ಕಾರ ಇರುವಾಗಲೂ ಮೈನಾರಿಟಿ ಲೋನ್ ಬರುತ್ತೆ. ಆದ್ರೆ ಆ ಲೋನ್ ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ನೀವು ಯಾವತ್ತಾದ್ರೂ ಇರ್ಲಿ, ಯಾವುದೇ ಇರ್ಲಿ, ಕಾರ್ಪೊರೇಟ್ ಹತ್ರ ಹೋಗ್ಬೇಕು, ಇಲ್ಲಾಂದ್ರೆ MLA ಹತ್ರ ಹೋಗ್ಬೇಕು. ಅವ್ರು ತುಂಬಾ ಇಷ್ಟಪಟ್ಟವ್ರು ಯಾರಾದ್ರೂ ಇದ್ರೆ ಅವ್ರಿಗೆ ಮಾತ್ರ ಸ್ಯಾಂಕ್ಷನ್ ಆಗುತ್ತೆ, ಇಲ್ಲಾಂದ್ರೆ ಸ್ಯಾಂಕ್ಷನ್ ಆಗಲ್ಲ. ಈಗ MD ಫಾರೂಕ್ ಅವರು BJP ಕೇಳಿದಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ಹೇಳ್ತೀರಿ ಸರ್ಕಾರ ಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ನಮಗೆ, ಅವ್ರು ಹೇಳ್ತಿರುವಂತದ್ದು.
ನೀವೇನು ಕೊಟ್ಟಿದ್ದೀರಿ ನಮಗೆ? ನೀವು ನಮಗೆ ಕೊಡ್ತಾ, ಈಗ ನೀವು ನಮಗೇನು ಅವ್ರು ಹೇಳ್ತಿರೋದು, ನೀವು ನಮಗೊಂದು ಸೀಟ್ ಸಮೇತ ಕೊಡೋದಿಲ್ಲ, ಕಾಂಗ್ರೆಸ್ ಕೊಡ್ತಾ ಇದೆ, ಅದನ್ನು ನೀವು ತುಷ್ಟೀಕರಣ ಅಂತೀರಿ. ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಹೌದು ನೀವು ಕೂಡ ಹೇಳಿ, ನಾವು ಸೀಟ್ ಕೊಟ್ಟಿದ್ದೀವಿ ನಿಮಗೆ, ನಾವು ನಿಮ್ಮನ್ನು ತುಷ್ಟೀಕರಣ ಮಾಡ್ತಾ ಇಲ್ಲ, ನಾವು ನಿಮ್ಮ ಅಭಿವೃದ್ಧಿ ಮಾಡಿದ್ದೀವಿ ಅಂತೇಳಿ. ಸ್ವಾಭಾವಿಕ, ಒಬ್ಬ ಮುಸ್ಲಿಮರಿಗೆ ಅನ್ಸುತ್ತೆ ನಮ್ಮನ್ನು ಯಾರು ನೋಡ್ತಾ ಇಲ್ಲ, ಕಾಂಗ್ರೆಸ್ ನೋಡ್ತಾ ಇದೆ ಅಂತೇಳಿ ಅಂತ ಆರೋಪ ಬರುತ್ತೆ. ನನ್ನ ನಾಲೆಜ್ ಪ್ರಕಾರ ಪ್ರಪ್ರಥಮವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ಈ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಮುಸ್ಲಿಂ ನಾಯಕನ್ನ ವಕ್ಫ್ ಬೋರ್ಡ್ ಸಚಿವರಾಗಿ ಮಾಡಿದ್ದು. ನನ್ನ ಹೆಸರು ನೆನಪಾರ್ತಾ ಇಲ್ಲ ಅವ್ರದ್ದು. ಪ್ರಪ್ರಥಮವಾಗಿ ಕೊಟ್ಟಿಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಆಮೇಲೆ ಜೊತೆಗೆ ಈಗ ನಿಮ್ಗೆ ಕಾರ್ಪೊರೇಟ್ ಸೀಟ್ ಬೇಕಾ, ಎಮ್ ಎಲ್ ಎ ಸೀಟ್ ಬೇಕಾ, ಕೊಡ್ತೀವಿ ಹೇಳಿ. ಜೈ ಬಿಜೆಪಿ ಅಂತ ಹೇಳಿ ನೀವು ಜೈ ಬಿಜೆಪಿ ಅಂತ ಘೋಷಣೆ ಕೂಗಿ ನೀವು ಮಾಡ್ತಿರೋದನ್ನ ನೀವು ಏನು ಮಾಡ್ತೀರಾ ನೀವು? 25,000 ಕೋಟಿ ರೂಪಾಯಿ NDA ಗೌರ್ಮೆಂಟ್ ಅಲ್ಲಿ ಇವರು ವಿದ್ಯಾರ್ಥಿ ನಿಧಿಗೋಸ್ಕರ 25,000 ಕೋಟಿ ಪ್ರಧಾನಮಂತ್ರಿಗಳು ಕೊಟ್ಟರು ಸರ್. ಆಮೇಲೆ ತ್ರಿವಳಿ ತಲಾಕ್ ರದ್ದು ಮಾಡಿದ್ರು ಸರ್. ಆ ಮುಸ್ಲಿಂ ಮಹಿಳೆಯರ ಜೀವನ ಅಪ್ಲಿಪ್ಮೆಂಟ್ ಮಾಡಿದ್ರು ಸರ್. ಒಬ್ಬರೇ ಒಬ್ರು ಬಂದು ಪಬ್ಲಿಕ್ ಅಲ್ಲಿ ಭಾರತ ಮಾತೆಗೆ ಜೈ, ಬಿಜೆಪಿಗೆ ಜೈ ಓಟ್ ಹಾಕಿ ಬಿಡ್ಲಿ ಮಾಡಿದಾರೆ ತಾನೇ ಇವರು. 25,000 ಕೋಟಿ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಧಿಯಾಗಿ ಘೋಷಣೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಓಟ್ ಹಾಕ್ಲಿ ಬಿಡ್ಲಿ, ಜಾತಿ ನೋಡಿ ರೊಕ್ಕ ಕೊಡ್ತಾರೆ. ಕಿಸಾನ್ ಸಮ್ಮಾನ್ ಯೋಜನೆ ನೋಡಿ, ಮುಸಲ್ಮಾನರ ರೈತರು ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಬೆನಿಫಿಟ್ ತಗೊಂಡಿಲ್ವಾ? ಹೇಳ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ತಾ ಇಲ್ಲ ಅಭಿವೃದ್ಧಿ ಕೆಲಸಕ್ಕೆ ಅಂತ ಹೇಳಿ. ದುಡ್ಡು ಹೌದು ಹೇಳ್ತಿದ್ದಾರೆ. ಆದ್ರೆ ನೀವು ನೋಡಿದ್ರೆ 1,000 ಕೋಟಿ ಅವ್ರಿಗೆ ಕೊಡ್ತೀವಿ, 10,000 ಕೋಟಿ ಸಮುದಾಯ ಕೊಡ್ತೀವಿ ಅಂತ ಎಲ್ಲಿಂದ ಕೊಡ್ತೀರಿ? ಗ್ಯಾರಂಟಿ ಯೋಜನೆಗಳಿಗೆ ನಿಮ್ಗೆ ಕೊಡೋದಕ್ಕೆ ದುಡ್ಡಿಲ್ಲ. ನಿಮ್ಮ ಬಳಿ ದುಡ್ಡಿಲ್ಲ, ನೀವು ನಾಟಕ ಮಾಡ್ತಾ ಇದ್ದೀರಿ.